ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. 1 ಯೋಹಾನನು 2ನೇ ಅಧ್ಯಾಯ 25ನೇ ವಚನ. ಕ್ರಿಸ್ತನು ನಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ಆಮೆನ್, ಹಲ್ಲೆಲೂಯಾ. ಇದು ಪಕ್ಕಾದ, ಇದು ಗ್ಯಾರಂಟಿ. ನಿತ್ಯ ಜೀವ ಕೊಡೋದು ದೇವರು ಕೊಟ್ಟದ್ದು ವಾಗ್ದಾನ, ಗ್ಯಾರಂಟಿ. ಹಲ್ಲೆಲೂಯಾ. ನಾವು ಸ್ವೀಕಾರ ಮಾಡಿಕೊಂಡು ದೇವರಿಂದ ನಡೆದರೆ ನಮಗೆ ವಾಗ್ದಾನ ತಕ್ಕಂತ ನಮಗ ನಿತ್ಯ ಜೀವನೂ ಕೊಡ್ತಾನ, ಪರಲೋಕದಲ್ಲಿ ಜಾಗ ಕೊಡ್ತಾನ. ಹಲ್ಲೆಲೂಯಾ. ಪಾಪ ಕ್ಷಮಿಸಿದ್ರೆ ಮಾತ್ರ ನಿತ್ಯ ಜೀವನ ಕೊಡ್ತಾನ. ಪಾಪ ಕ್ಷಮಿಸಕ ಬಂದನ, ಪಾಪಲಿಂತಾನೆ ನಮ್ಗ ಪರಿಹಾರ ಕೊಟ್ಟಾನ. ಪಾಪ ಬಿಡುಗಡೆ ಆಗಿದ್ದು ನಾವು ಪರಿಶುದ್ಧರಾದ್ರೆ ನಿತ್ಯ ಜೀವನ ಸಿಗ್ತದ. ನಿತ್ಯ ಜೀವನ ಕೊಡ್ತಾನಂದ್ರೆ ನಾವು ಶುದ್ಧ ಆಗಿರ್ಬೇಕು, ನಾವು ಪರಿಶುದ್ಧರಾಗಿರ್ಬೇಕು. ನಮಗ್ ಸಿಕ್ಕಾದಂತಂದ್ಮೇಗ ವಾಗ್ದಾನ ನಾವು ಪರಿಶುದ್ಧ ಆಗಿ ನಡಿಬೇಕು. ನಮಗ ವಾಗ್ದಾನ ಸಿಕ್ಕಾದ ದೇವರ ಮಕ್ಕಳೇ, ನಮಗ ವಾಗ್ದಾನ ಸಿಕ್ಕಾದ ದೇವರ ಮಗನೇ ಮಗಳೇ. ಹಲ್ಲೆಲೂಯಾ. ನಿತ್ಯ ಜೀವನವನ್ನು ಕೊಡ್ತಾನಂತ. ಏನ್ ಕೊಡ್ತಾನ? ನಿತ್ಯ ಜೀವವು. ಹಲ್ಲೆಲೂಯಾ. ಪರಮಾತ್ಮನು ಜಗ, ಪರಲೋಕದಲ್ಲಿರೋ ಜಗ ನಮಗ ಕೊಡಕತ್ತಾನ. ಕಾರಣ ನಾವು ಇಲ್ಲಿಂದ ಆತನ ಮೇಲೆ ನಂಬಿಕೆ ಇಟ್ಟೀವಿ. ಆ ನಂಬಿಕೆಲಿಂತ ನಮಗ ದೇವರು ಪರಲೋಕದಲ್ಲಿ ಜಾಗ ಕೊಡಕತ್ತಾನ. ನೀನು ನಂಬಿಕೆ ಇಟ್ಟಿದ್ಯಲ್ಲ, ನೀನು ದೇವರ ಮೇಲೆ ನಂಬಿಕೆ ಇಟ್ಟಿದ್ಯಲ್ಲ, ನನಗೆ ಪರಲೋಕದಲ್ಲಿ ಜಾಗ ಕೊಡ್ತಾನ. ಅದಲ್ಲದೆ ನನಗೆ ಬಿಡುಗಡೆ ಕೊಡ್ತಾನ, ಅದಲ್ಲದೆ ನನಗೆ ಸ್ವಸ್ಥ ಮಾಡ್ತಾನ, ಅದಲ್ಲದೆ ನನಗೆ ದೆವ್ವಲಿಂತ ಮಾಟ ಮಂತ್ರಲಿಂತ ಬಿಡುಗಡೆ ಕೊಡ್ತಾನಂತ ನಂಬಿಕೆ ಇಟ್ಟಿದ್ಯಲ್ಲ. ಅದು ನೋಡ್ರಿ, ದೆವ್ವ ಇದ್ರ ಸಲಿಗೆ ಬಿಡುಗಡೆ ಕೊಡ್ತಾನ, ರೋಗ ಇದ್ರ ಸಲಿಗೆ ಬಿಡುಗಡೆ ಕೊಡ್ತಾನ, ಪಾಪ ಶಾಪ ಇದ್ರ ಸಲಿಗೆ ಬಿಡುಗಡೆ ಕೊಡ್ತಾನ ದೇವರು. ಅದು ಇಟ್ಕೊಂಡು ಪರಲೋಕಕ್ಕೆ ಸೇರಕ್ ಆಗೋದಿಲ್ಲ. ದೆವ್ವವನ್ನು ಇಟ್ಟುಕೊಂಡು ಪರಲೋಕದಲ್ಲಿ ಜಾಗ ಕೊಡಕ್ ಆಗಲ್ಲ. ರೋಗ ಇಟ್ಕೊಂಡು ಪರಲೋಕದಲ್ಲಿ ಜಾಗ ಕೊಡಕ್ ಆಗಲ್ಲ. ಪಾಪ ಶಾಪ ನಿಂತಿದ್ರೆ ಪರಲೋಕದಲ್ಲಿ ಜಾಗ ಕೊಡಕ್ ಆಗಲ್ಲ. ಪಾಪ ಶಾಪ ದೇವರು ಪರಿಹಾರ ಮಾಡ್ಯಾನಲ್ಲ. ನೀವು ಪರಿಶುದ್ಧಾಗಿ ನಡೆಯೋದ್ ಕಲಿಬೇಕು, ಶುದ್ಧ ಆಗಿ ಇರಬೇಕು, ವಾಕ್ಯದ ತಕ್ಕಂತ ನಡಿಬೇಕು. ನಮ್ಮ ದೇವರನ್ನು ನಂಬಿ ಕುಂತೀನಿ, ಪಾಪ ಮಾಡಕತ್ತೀನಿ ಅಂತಂದ್ರೆ ಪರಲೋಕದಲ್ಲಿ ಜಾಗ ಸಿಗೋದಿಲ್ಲ. ದೆವ್ವ ಹಿಡ್ಕೊಂಡು ಕುಂತ್ರೆ ಹೆಂಗ್ ಕೊಡ್ಬೇಕು? ದೆವ್ವದಲ್ಲಿಂತ ಬಂದು ರೋಗ ನಿನ್ನ ಒಳಗಡೆ ಆದ, ರೋಗದಾಗಿದ್ದಾಗ ಪರಲೋಕದಲ್ಲಿ ಹೆಂಗ್ ಕೊಡ್ಬೇಕು ಜಾಗ? ಪರಿಶುದ್ಧನಾಗಿ ನಡೆದವನಿಗೆ ದೇವರು ಜಾಗ ಕೊಡ್ತಾನ. ಹೆಂಗಾಗ್ಬೇಕ್ರಿ ಪರಿಶುದ್ಧ ಅಂತಂದ್ರೆ? ದೇವರ ವಾಕ್ಯವನ್ನು ಪ್ರೀತಿಸಬೇಕು. ಹೆಂಗ ಪ್ರೀತಿಸಬೇಕು ರೀ ಅಂತಂದ್ರೆ ಕರ್ತನ ಸಹಾಯವನ್ನು ಕೇಳಬೇಕು. ಕರ್ತನ ಆತ್ಮನ ಸಹಾಯ ನೀನು ಕೇಳಿ, ಕರ್ತನ ಆತ್ಮನ ಸಹಾಯ ತಕ್ಕಂತ ನೀನು ಹೊಂದಿಕೊಂಡು ಪಡ್ಕೊಂಡು ಪ್ರಾರ್ಥನೆದಾಗ ವಾಕ್ಯದಾಗ ಬೆಳೀತಾ ಹೋಗು. ಕರ್ತನು ನಿನಗೆ ಸರಿಪಡಿಸಿ ಪವಿತ್ರ ಮಾಡಿ ಶುದ್ಧ ಮಾಡಿ ನಿತ್ಯ ಜೀವವು ಕೊಡ್ತಾನ. ನಿತ್ಯ ಜೀವವು ಹಿಂಗೆ ಸಿಗಲ್ಲ. ಪರಲೋಕ ಜಾಗ ಹಿಂಗೆ ಸುಮ್ನೆ ಸಿಗಲ್ಲ. ನಂಬಿದ್ರೆ ಮಾತ್ರ ಸಿಗ್ತದ, ರಕ್ಷಣೆ ಹೊಂದ್ಕೊಂಡ್ರೆ ಮಾತ್ರ ಸಿಗ್ತದ? ಇಲ್ಲ ರೀ, ಅದ್ರ ತಕ್ಕಂತ ನಡಿಬೇಕು. ರಕ್ಷಣೆ ಹೊಂದ್ಕೊಂಡೆ ಆಯ್ತು ನನಗೆ ಸಿಕ್ಕಿತ್ತ? ಇಲ್ಲ, ಅದ್ರ ತಕ್ಕಂತ ನಡಿಬೇಕು. ನಾನು ದೇವರನ್ನ ನಂಬಿದೆ ಆಯ್ತು ನನಗೆ ಸಿಕ್ತ? ಇಲ್ಲ, ಅದ್ರ ತಕ್ಕಂತ ನಡಿಬೇಕು. ಅದ್ರ ತಕ್ಕಂತ ನಡಿಬೇಕು. ಪರೀಕ್ಷೆಗಳು ಇರ್ತಾವ, ಅನೇಕ ಶೋಧನೆಗಳು ಬರ್ತಾವ, ಅನೇಕ ಪ್ರಾಬ್ಲಮ್ಸ್ ಗಳು ಬರ್ತಾವ. ಶೈತಾನನು ಸುಮ್ನೆ ಬಿಡೋದಿಲ್ಲ, ನಿಮಗ ಬಹಳ ಸತಾಯಿಸ್ತಾ ಇರ್ತಾನ. ದೇವರ ಮಕ್ಕಳು ವಾಗ್ದಾನ ತಕ್ಕಂತ ನಡಿಬೇಕು. ಕರ್ತನನ್ನು ನಂಬಿನಿ ಅಂತ ನನಗೆ ಪರಲೋಕದಲ್ಲಿ ಜಾಗ ಕೊಡ್ತಾನಂತಂದ್ರೆ ಕೊಡೋದಿಲ್ಲ. ಕರ್ತನ ನಂಬಿದಿ, ಕರ್ತನ ತಕ್ಕಂತ ನಡಿಬೇಕು, ದೇವರು ತಕ್ಕಂತ ನಡಿಬೇಕು, ವಾಕ್ಯದ ತಕ್ಕಂತ ನಡಿಬೇಕು. ದೇವರು ನಿನಗೆ ಏನ್ ಕೊಡ್ತಾನ? ಪರಲೋಕದಲ್ಲಿ ಜಾಗ ಕೊಡ್ತಾನ. ಪರಲೋಕ ಜಾಗ ಯಾವಾಗ ಕೊಡ್ತಾನ? ಕರ್ತನು ಹೇಳಿದಂಗ ಕೇಳ್ತಾ ಹೋದ ಮಕ್ಕಳಿಗೆ. ನಾನು ರಕ್ಷಣೆ ಹೊಂದ್ಕೊಂಡೀನಿ, ನನಗೆ ಜಾಗ ಪರಲೋಕದಲ್ಲಿ ಸಿಗ್ತದ, ನಾನು ಪರಲೋಕಕ್ಕೆ ಹೋಗ್ತೀನಿ, ನಾನು ರಕ್ಷಣೆ ಹೊಂದ್ಕೊಂಡೀನಿ, ನಾ ದೀಕ್ಷಾಸ್ಥಾನ ತಗೊಂಡೀನಿ, ನಾನು ಪರಲೋಕದಲ್ಲಿ ಜಾಗ ಸಿಗ್ತದ? ಇಲ್ಲ, ಅದ್ರ ತಕ್ಕಂತ ನಡಿಬೇಕು ಮಕ್ಕಳೇ. ವಾಗ್ದಾನ ತಕ್ಕಂತ ನಡಿಬೇಕು ಮಕ್ಕಳೇ. ವಾಕ್ಯನ ಪ್ರೀತಿಸ್ಬೇಕು. ನಾವು ವಾಕ್ಯವನ್ನು ಪ್ರೀತಿಸಿದ್ರೆ ಮಾತ್ರ ನಮ್ಗೆ ಆ ಜಾಗ ಸಿಗ್ತದ. ವಾಕ್ಯನೇ ಪ್ರೀತಿಸಿಲ್ಲ ಅಂದ್ರೆ ಆ ಜಾಗ ಸಿಗೋದಿಲ್ಲ. ದೇವರನ್ನ ಪ್ರೀತಿ ಮಾಡ್ಬೇಕು. ದೇವರನ್ನ ನಮಗೆ ಪ್ರೀತಿ ಮಾಡ್ತಾನಲ್ಲ, ಲೋಕಕ್ಕೆ ಪ್ರೀತಿ ಮಾಡಿ ಇದ್ದೊಬ್ಬ ಮಗನನ್ನು ಕೊಟ್ಟನಲ್ಲ. ಕ್ರಿಸ್ತನು ತಾನು ಹೇಳಿದ ಮಾತು ತಕ್ಕಂತೆ ನಮ್ಗೆ ವಾಗ್ದಾನ ಕೊಟ್ಟನಲ್ಲ. ನಿತ್ಯ ಜೀವ ಸಲಗಾಗಿ ನಮಗ ಕರ್ದಾನಲ್ಲ. ಆ ವಾಗ್ದಾನ ತಕ್ಕಂತ ನಡಿಬೇಕು ನಾವು. ಹಲ್ಲೆಲೂಯಾ.
ಹಾಲೆಲೂಯಾ. ವಾಕ್ಯ ಓದ್ಕೋಣ ಇನ್ನೊಂದ್ಸರ್ತಿ. ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ಹಾಲೆಲೂಯಾ. ಅದು ಇದು ಆಮೇಲೆ ಮೊದಲು ನಿತ್ಯ ಜೀವನ ಕೊಡ್ತಾನ. ನಿತ್ಯ ಜೀವಕ್ಕಾಗಿ ಸ್ತೋತ್ರ. ನಿತ್ಯ ಜೀವ ಪಡಿಬೇಕು ಅಂತಂದ್ರೆ ಅದ್ರ ತಕ್ಕಂತ ನಡಿಬೇಕು ರೀ ನಾವು. ಪರಿಶುದ್ಧ ಆಗಿರ್ಬೇಕು. ಒಂದು ದೆವ್ವ ದೇವರು ಬಿಡುಗಡೆ ಕೊಡ್ತಾನ, ಒಂದು ರೋಗ ದೇವರು ಬಿಡುಗಡೆ ಕೊಡ್ತಾನ. ದೆವ್ವ ಇದ್ರ ಸಲೆಗೆ ಬಿಡುಗಡೆ ಕೊಡ್ತಾನ, ನಿತ್ಯ ಜೀವ ವಾಗ್ದಾನ ಕೊಟ್ಟಾನಲ್ಲ, ದೆವ್ವದ್ಲಿಂತ ಬಿಡಿಸಿ ನಿನ್ಗೆ ಪರಲೋಕದಲ್ಲಿ ಜಾಗ ಕೊಡ್ತಾನ. ದೆವ್ವ ಇದ್ದು ನಿನ್ನ ಒಳಗೆ ದೆವ್ವ ಅದ, ನಿನ್ನ ಒಳಗಡೆ ರೋಗ ಅದ, ನಿನ್ನ ಒಳಗಡೆ ಪಾಪ ಅದ, ಅಥವಾ ಪರಲೋಕದಲ್ಲಿ ಜಾಗ ಸಿಗೋದಿಲ್ಲ. ಪರಿಶುದ್ಧನಾಗಿರಬೇಕು ನಾವು. ದೆವ್ವದಲ್ಲಿಂತ ಬಿಡುಗಡೆ ಆಗಿರ್ಬೇಕು. ದೇವರು ನಮಗೆ ಸ್ವತಂತ್ರ ಮಾಡಿರ್ಬೇಕು. ರೋಗದಲ್ಲಿಂತ ಪರಿಹಾರ ಆಗಿರ್ಬೇಕು. ನಾವು ಎದುರಾಗಿರ್ಬಾರ್ದು, ದೇವರ ಒಳಗಡೆ ಆಗಿರ್ಬೇಕು. ದೇವರು ನಮ್ಮ ಒಳಗಡೆ ಆಗಿರ್ಬೇಕು. ನಿತ್ಯ ಜೀವವು ನಮ್ಗೆ ದೇವರು ಕೊಡ್ತಾನ. ಸುಮ್ಮನೆ ನಂಬಿನಿ, ನಾನು ನಂಬಿತಕ್ಕಂತ ಕೂತೀನಿ ಅಂತಂದ್ರೆ ಕೂತ್ಕೊಂಡ್ರೆ ಜಾಗ ಸಿಗೋದಿಲ್ಲ ರೀ. ನಂಬಿತಕ್ಕಂತ ನಡಿಬೇಕು. ಏನು? ನಂಬಿತಕ್ಕಂತ ನಡಿಬೇಕು. ಹಾಲೆಲೂಯಾ. ಕ್ರಿಸ್ತನ ತಕ್ಕಂತ, ದೇವರ ಇಚ್ಛೆ ತಕ್ಕಂತ ನಡಿಬೇಕು. ನಿಮ್ಮ ಇಚ್ಛೆಲಿಂತ ನಡೆದ್ರೆ ಸಿಗೋದಿಲ್ಲ. ನಿಮ್ಮ ಇಚ್ಛೆ ಏನಾದ ಕುಡಿಯೋದಾದ, ನಿಮ್ಮ ಇಚ್ಛೆ ಏನಾದ ಬೀಡಿ ಸೇದದ, ನಿಮ್ಮ ಇಚ್ಛೆ ಏನಾದ ತಂಬಾಕು ತಿನ್ನೋದಾದ, ನಿಮ್ಮ ಇಚ್ಛೆ ಏನಾದ ಗುಟ್ಕೋ ತಿನ್ನೋದಾದ, ನಿಮ್ಮ ಇಚ್ಛೆ ಏನಾದ ಲೋಕದಾಗ ಇದ್ರೆ ದೇವರ ಇಚ್ಛೆ ನೆರವೇರಲ್ಲ. ದೇವರ ಇಚ್ಛೆಗಳು ನೆರವೇರ್ಬೇಕು ನಮ್ಮ ಜೀವನದಾಗ ಅಂತಂದ್ರೆ ದೇವರ ಹೇಳಿದ್ದು ಏನೇನು ಅದು ಪೂರಾ ಮಾಡ್ಬೇಕು. ದೇವರ ವಾಕ್ಯವನ್ನು ಪ್ರೀತಿಸಬೇಕು. ದೇವರ ತಕ್ಕಂತ ನಡಿಬೇಕು. ನಮ್ಮ ಇಚ್ಛೆಲಿಂತ ನಡೆದ್ರೆ ಪರಲೋಕದಲ್ಲಿ ಸಿಗ್ತದ, ಜಾಗ ಸಿಗೋದಿಲ್ಲ. ನಮ್ಮ ಇಚ್ಛೆಲಿಂತ ನಡೆದ್ರೆ ನಿತ್ಯ ಜೀವವು ಸಿಗ್ತದ, ಸಿಗೋದಿಲ್ಲ. ನಮ್ಮ ಇಚ್ಛೆಲಿಂತ ನಡೆದ್ರೆ ದೇವರು ನಮ್ಮನ್ನ ಕಿವಿಗೆ ಹಾಕ್ಯಂತಾನ, ನೋಡ್ತಾನ. ಇಲ್ಲ, ನಾವು ನಮ್ಮ ಇಚ್ಛೆಲಿಂತ ನಡೆಯಕತ್ತೀವಿ. ನಾವು ದೇವರ ಇಚ್ಛೆಲಿಂತ ನಡಿಬೇಕು. ದೇವರ ಇಚ್ಛೆ ಏನದ? ಪರಿಶುದ್ಧನಾಗಿರೋ. ದೇವರ ಇಚ್ಛೆ ಏನದ? ವಾಕ್ಯದ ತಕ್ಕಂತ ನಡಿ. ದೇವರ ಇಚ್ಛೆ ಏನದ? ಪ್ರಾರ್ಥನೆ ಮಾಡು. ದೇವರ ಇಚ್ಛೆ ಏನಾದ? ವಾಕ್ಯ ಓದು. ದೇವರ ಇಚ್ಛೆ ಏನಾದ? ಆರಾಧನೆ ಮಾಡು. ದೇವರ ಇಚ್ಛೆ ಏನಾದ? ಒಬ್ರಿಗೊಬ್ರು ಪ್ರೀತಿಸು. ದೇವರ ಇಚ್ಛೆ ಏನಾದ? ಯಾವಾಗನ ದೇವ್ರ ಹತ್ರ ಕೇಳಿರಿ, ಆ ದೇವರ ಇಚ್ಛೆ ಏನಾದ? ಇಲ್ಲ, ನಿನ್ನಿಚ್ಛೆನೇ ಆದ. ನಿತ್ಯ ಜೀವವು ನಿನ್ನ ಇಚ್ಛೆ ತಕ್ಕಂತ ನಡೆದ್ರೆ ಸಿಗೋದಿಲ್ಲ ಮಗಳೇ. ನಿತ್ಯ ಜೀವವು ನಿನ್ನ ಇಚ್ಛೆ ತಕ್ಕಂತ ನಡೆದ್ರೆ ಸಿಗೋದಿಲ್ಲ ಮಗನೇ. ನಿತ್ಯ ಜೀವವು ಪಡಿಬೇಕು. ನಿತ್ಯ ಜೀವ ತಕ್ಕಂತ ನಡಿಬೇಕಾಗ್ತದೆ. ವಾಗ್ದಾನ ತಕ್ಕಂತ ನಿತ್ಯ ಜೀವವು ದೇವರನ್ನ ನಂಬಿ ಸುಮ್ಮ ಕುಂತ್ರೆ ಸಿಗೋದಿಲ್ಲ. ದೇವರನ್ನ ಸದಾ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ದೇವರು ನಿನಗೆ ಏನ್ ಕೆಲಸ ಕೊಟ್ಟನೋ ಅದು ಪೂರಾ ಮಾಡಬೇಕು. ಸೇವೆ ಕೊಟ್ಟನ ಪೂರಾ ಮಾಡ್ಬೇಕು. ಪ್ರಾರ್ಥನಾ ಮಾಡು, ದೇಶ ಸ್ಥಳಗಂಧನ ಮಾಡ್ತಾ ಹೋಗ್ರಿ. ಶೋಧನೆ ಬರಕತ್ತದ, ದಿಢವಾಗಿ ನಿಂದ್ರಿ. ಕಷ್ಟ ಬರಕತ್ತದ, ದಿಢವಾಗಿ ನಿಂದ್ರಿ. ವಾಗ್ದಾನ ಅಂತ ಕೊಟ್ಟನಲ್ಲ, ನಿತ್ಯ ಜೀವ ಕೊಡ್ತಾನಂತ ವಾಗ್ದಾನ ಕೊಟ್ಟಾನಲ್ಲ. ನೀವ್ ಹೇಳಿದ್ದು ಕೇಳ್ತಾ ಹೋದ್ರೆ ದೇವರು ಕೊಡ್ತಾನ. ನಿಮ್ ಇಚ್ಛೆ ತಕ್ಕಂತ ನಡೆದ್ರೆ, ನನ್ನ ಇಚ್ಛೆ ತಕ್ಕಂತ ನಡೆದ್ರೆ, ಅವ್ರ ಇಚ್ಛೆ ತಕ್ಕಂತ ನಡೆದ್ರೆ, ಇವ್ರ ಇಚ್ಛೆ ತಕ್ಕಂತ ನಡೆದ್ರೆ, ಲೋಕದ ಇಚ್ಛೆ ತಕ್ಕಂತ ನಡೆದ್ರೆ ಪರಲೋಕದಲ್ಲಿ ಜಾಗ ಸಿಗೋದಿಲ್ಲ. ನಿತ್ಯ ಜೀವ ನಿಮಗೆ ಸಿಗೋದಿಲ್ಲ. ಯಾರ ಇಚ್ಛೆ ತಕ್ಕಂತ ಆಗ್ಬೇಕು? ಪವಿತ್ರಾತ್ಮ ನಿನ್ನ ಒಳಗಡೆ ಇರ್ತಾನ. ಶಬ್ದವನ್ನು ಕೇಳು. ಯೇಸು ಸ್ವಾಮಿಯ ಶಬ್ದವನ್ನು ಕೇಳು. ಯೆಹೋವನ ಶಬ್ದವನ್ನು ಕೇಳು. ಆತನು ಏನ್ ಹೇಳ್ತಾನ ಅದು ಪೂರಾ ಮಾಡು. ಪರಲೋಕದಲ್ಲಿ ಇರೋ ಜಾಗ ದೇವರು ನಿನಗೆ ಕೊಡ್ತಾನ. ನಿತ್ಯ ಜೀವವು ಕೊಡ್ತಾನಂತ. ವಾಕ್ಯ ಓದ್ಕೋಣ ಇನ್ನೊಂದ್ಸರ್ತಿ. ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವ. ನಿತ್ಯ ಜೀವ. ನಿತ್ಯ ಜೀವವು ಅನೇಕ ಶೋಧನೆ ಬರ್ತದ, ಬಹಳ ಕಷ್ಟ ಬರ್ತದ. ಸುಮ್ನೆ ಅಲ್ಲ ನಾನು ಪರಲೋಕಕ್ಕೆ ಹೋಗ್ತೀನಂತ ಅಲ್ಲ, ಬಹಳ ಕಷ್ಟ ಬರ್ತದ, ಬಹಳ ಸಮಸ್ಯೆ ಬರ್ತದ, ಬಹಳ ಒಂದೊಂದ್ ಸರ್ತಿ ಬ್ಯಾಡಪ್ಪ ಅನಿಸ್ತದ ಪ್ರಾರ್ಥನಾ ಮಾಡಕ. ಮನಸ್ಸೇ ಆಗೋದಿಲ್ಲ. ಮುಂಜಾನೆದ್ದು ಪ್ರಾರ್ಥನಾ ಮಾಡಕ ಕೂಡಕ ಮನಸ್ಸೇ ಆಗೋದಿಲ್ಲ. ಯಾಕಂದ್ರೆ ನಾವು ಎಲ್ಲಿ ಸೇರ್ತಾ ಇದೀವಿ? ನಿತ್ಯ ಜೀವಕ ಸೇರ್ತಾ ಇರುವಾಗ ಅನೇಕ ಕಷ್ಟಗಳು ಬರ್ತದ. ಅಲ್ಲೆಲ್ಲೂಯ್ಯ. ಅನೇಕ ಪ್ರಾಬ್ಲಮ್ಸ್ಗಳು ಬರ್ತದ, ಅನೇಕ ತೊಂದರೆಗಳು ಬರ್ತಾವ. ಯಾಕಂದ್ರೆ ಶೈತಾನನು ಅಷ್ಟು ಸುಲಭವಾಗಿ ನಿಮ್ಮನ್ನ ಬಿಡೋದಿಲ್ಲ. ನಾವು ಪ್ರಾರ್ಥನಾದಾಗ ವೀರ ಅನ್ಸ್ಕೋಬೇಕು. ನಾವು ಪ್ರಾರ್ಥನಾದಾಗ ಬಲ ಪಡಿಸ್ಕೋಬೇಕು. ನಾವು ಪ್ರಾರ್ಥನದಿಂದ ತುಂಬಿ ನಡೀತಿರ್ಬೇಕು. ಪವಿತ್ರಾತ್ಮ ತುಂಬಿ ನಡೀತಾ ಇದ್ರೆ ಶೈತಾನನ್ ಬಿಟ್ಟು ಹೋಗ್ತದ. ನಿತ್ಯ ಜೀವಕ ದೇವರು ಮೆಲ್ಲ 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 ಬೆಳೆಸ್ತಾನ. ದೇವರು ರಕ್ಷಣೆ ಒಂದ್ ತಕ್ಷಣ, ದೇವರ ರಕ್ಷಣೆ ಒಂದ್ ಪಡಕ್ನೆ ಸಿಗೋದಿಲ್ಲ, ಸಡನ್ಲಿ ಸಿಗೋದಿಲ್ಲ. ಮೆಲ್ಲ 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 ನಿತ್ಯ ಜೀವಕ ತಯಾರ ಮಾಡ್ತಾನ. ಸಡನ್ ಆಗಿ ನಮಗೆ ಯಾವ ವಸ್ತು ಪರಲೋಕದಲ್ಲಿ ನಮಗೆ ಜಾಗ ಸಿಗೋದಿಲ್ಲ ರೀ. ರಕ್ಷಣೆ ಒಂದ್ ತಕ್ಷಣ ನಮ್ಗೆ ಜಾಗ ಸಿಗೋದಿಲ್ಲ. ನಾವು ದಿಢವಾಗಿ ನಿಂತ್ರೆ ಮಾತ್ರ. ನಾವು ಕೊನೆವರೆಗೆ ನಿಂದಿರ್ಬೇಕು. ತಾಳ್ಮೆಲಿಂತ ನಿಂದಿರ್ಬೇಕು.
ದಿಡ್ಡವಾಗಿ ನಿಂತ್ರ ಪ್ರಾರ್ಥನಾದಾಗ ಜಯ ಹೊಂದ್ಕೊಂಡು ಪ್ರಾರ್ಥನಾ ಮಾಡ್ತಾ 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 ಕರ್ತನ ಆತ್ಮನ ಸಹಾಯದಿಂದ ದೇವರ ಸಹಾಯದಿಂದ ಯೇಸು ಸ್ವಾಮಿ ಮುಖಾಂತರ ನಮಗೆ ಸಿಗ್ತದ. ಆಮೆನ್. ಹಲ್ಲೆಲೂಯಾ. ನಾ ನಂಬಿ ರಕ್ಷಣೆ ತಗೊಂಡೆ ಪರಲೋಕ ಸಿಗ್ತದ? ಇಲ್ಲ. ನಂಬಿ ರಕ್ಷಣೆ ತಗೊಂಡು ಮತ್ತೆ ನಾ ಲೋಕದಾಗ ಹೆಂಗ್ ಬಂತ ಹಂಗೆ ಹೋದ್ರೆ ನಮ್ಮನ್ನ ಸಿಗೋದಿಲ್ಲ, ನಮ್ಗ ಪರಲೋಕದಲ್ಲಿ ಜಾಗ ಸಿಗೋದಿಲ್ಲ, ನಿತ್ಯ ಜೀವ ಸಿಗೋದಿಲ್ಲ. ವಾಗ್ದಾನ ಏನಂತ? ನಿತ್ಯ ಜೀವ ಕೊಡ್ತಾನಂತಂದ್ರೆ ಹೆಂಗ ಬಂತ ಹಂಗ ನಡೆದ್ರೆ ಸಿಗೋದಿಲ್ಲ. ನಿತ್ಯ ಜೀವನ ಪಡ್ಕೋಬೇಕು, ಸರಿಯಾಗಿ ನಡ್ಕೋಬೇಕು, ಆಮೆನ್. ಹಲ್ಲೆಲೂಯಾ. ಪರ್ಫೆಕ್ಟ್ ಆಗಿ ನಡ್ಕೋಬೇಕು, ಪವಿತ್ರ ಆಗಿ ನಡ್ಕೋಬೇಕು, ತಂದೆ ಇಚ್ಛೆ ಪೂರ ಮಾಡ್ಬೇಕು. ತಂದೆ ಇಚ್ಛೆ ಏನಾದ್ರು ಅದ್ರ ಕಡೆಗೆ ಗಮನ ಕೊಡು. ತಂದೆ ಇಚ್ಛೆ ಏನಾದ್ರು ಆ ಕಡೆ ಗಮನ ಕೊಡು. ತಂದೆ ಇಚ್ಛೆ ಪೂರ ಮಾಡಕ ನೀನು ಪ್ರಯತ್ನ ಪಡು, ದೇವರ ಸಹಾಯ ಮಾಡ್ತಾನ. ಪ್ರಾರ್ಥನಾ ಮಾಡಕ ಪ್ರಯತ್ನ ಪಡು, ವಾಗ್ದಾನ ಓದಕ ಪ್ರಯತ್ನ ಮಾಡು, ಆರಾಧನೆ ಮಾಡಕ ಪ್ರಯತ್ನ ಪಡು. ದೇವರು ಏನ್ ಹೇಳ್ತಾನ ಅದು ಮಾಡ್ತಾ ಹೋಗು, ದೇವರು ನಿನಗೆ ನಿತ್ಯ ಜೀವನೇ ಕೊಡ್ತಾನ. ಆಮೆನ್. ಹಲ್ಲೆಲೂಯಾ. ಪರಿಶುದ್ಧ ಮಾಡಿ ಜಯ ಕೊಟ್ಟು ದೇವರು ನಿನಗೆ ನಿತ್ಯ ಜೀವನ ಕೊಡ್ತಾನ. ಆಮೇನ್. ಈ ವಾಗ್ದಾನ ಇವರಿಗೆ ಆಶೀರ್ವಾದ ಆಗ್ಲಂತ ಪ್ರಾರ್ಥಿಸ. ಪರಲೋಕದೊಡೆಯ, ಒಂದು ಯೋಹನ ಯೇಸು ಸ್ವಾಮಿ ಮसीह ಸ್ತೋತ್ರ. ಅಧ್ಯಾಯ 25ನೇ ವಚನ. ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು ಕರ್ತನೆ. ತಂದೆಯಾದ ದೇವ ಕರ್ತನೆ, ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ. ಸ್ತೋತ್ರ. ನಿತ್ಯ ಜೀವ ಕೊಡ್ತೇನೆ ಅಂತ ಹೇಳಿ ಸ್ವಾಮಿ ನೀವು ವಾಗ್ದಾನ ಕೊಟ್ಟಿರಿ. ಸ್ತೋತ್ರ. ಪ್ರತಿಯೊಬ್ಬರು ನಿತ್ಯ ಜೀವಕ್ಕಾಗಿ ತಯಾರು ಮಾಡು. ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡ್ರಿ ಅಂತ ಹೇಳಿ ಕರ್ತನೆ. ಹೌದು ಸ್ವಾಮಿ, ತಂದೆಯಾದ ದೇವರೇ ಕರ್ತನೆ, ಪರಲೋಕದಲ್ಲಿರುವಂತ ನನ್ನ ತಂದೆ ಚಿತ್ತ ನೆರವೇರಿಸುವಾಗಿ ನಿತ್ಯ ಜೀವ ಅಂತ ಹೇಳಿ ಕರ್ತನೆ. ಓ ತಂದೆಯಾದ ದೇವ ಯೆಹೋವನೇ, ಎಲ್ಲಾರನ್ನ ಚಿತ್ತ ನೆರವೇರಿಸ್ಬೇಕು ರಾಜ್ಯ. ನಾವು ತಂದೆಯ ಚಿತ್ತ ನೆರವೇರಿಸುವಂತ ಮಕ್ಕಳಾಗ್ಬೇಕು ರಾಜ್ಯ. ಪ್ರತಿಯೊಬ್ಬರಿಗೆ ನಿತ್ಯ ಜೀವಂತ ವಾಗ್ದಾನ ಕೊಟ್ಟು ನಡೆಸು. ನಿನ್ನ ಮಕ್ಕಳಿಗೆ ನಿತ್ಯ ಜೀವನಕ್ಕೆ ಕರೆದೊಯ್ಯ ಕರ್ತನೆ. ಸ್ತೋತ್ರ. ಈ ವಾಕ್ಯ ಪ್ರತಿಯೊಬ್ಬರ ಜೀವನದಲ್ಲಿ ನೆರವೇರಲಿ ತಂದೆ. ಸ್ತೋತ್ರ. ನೆರವೇರ್ತದಕ್ಕಾಗಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.